ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರ ಮುನಗೋಡ. ಪಾಲಕರೇ ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ RMS ಶಾಲೆಯ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅಂದರೆ RMS ಶಾಲೆಯ ಅಪ್ಲಿಕೇಶನ್ ಶುರುವಾಗಿದ್ದಾವೆ. ಆನ್ಲೈನ್ ಅರ್ಜಿನ ನೀವು ಹಾಕ್ಬೋದಾಗಿದೆ. ಹಾಗೆ ಅದರ ಲಾಸ್ಟ್ ಡೇಟ್ ಏನು, ಎಲಿಜಿಬಿಲಿಟಿ ಏನು, ಎಕ್ಸಾಮ್ ಯಾವ ಥರ ಇರುತ್ತೆ, ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಎಕ್ಸಾಮ್ ಪ್ಯಾಟರ್ನಲ್ಲಿ ಯಾವ ಥರ ಸಬ್ಜೆಕ್ಟ್ಸ್ ಇರುತ್ತೆ, ಹಾಗೂ ನೀವು ಆನ್ಲೈನ್ ಅಪ್ಲಿಕೇಶನ್ನ ಪ್ರೊಸೀಡ್ ಮಾಡಲಿಕ್ಕೆ ಯಾವ ಥರ ಹಾಕ್ಬೋದು ಅನ್ನೋ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ಇದೆ. ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಕೆಲವೊಂದು ಮಾಹಿತಿಯನ್ನು ಕೊಡ್ತೇನೆ. ಹೆಚ್ಚಿಗೆ ಮಾಹಿತಿ ಬೇಕಂದ್ರೆ ನೀವು ವೆಬ್ಸೈಟ್ಗೆ ಹೋಗಿ ಅದರ ಲಿಂಕ್ನ ಕ್ಲಿಕ್ ಮಾಡಿ ನೋಡ್ಬೋದು, ಆಯಿತಾ? ನೋಡಿ, RMS ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಅಂತ ನಾವು ಹೇಳ್ತೇವೆ. ಇದು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ನ ಲೋಗೋ ಆಗಿದೆ. ಯೂಶುವಲಿ ಕೇವಲ ನಮ್ಮ ಭಾರತ ದೇಶದಲ್ಲಿ ಕೆಲವೇ ಶಾಲೆಗಳಿವೆ, ಹಾಗೂ ಕರ್ನಾಟಕದಲ್ಲಿ 2 ಶಾಲೆ ಇದೆ. ಅದು ನಮಗೆ ಒಂದು ಲಕ್ಕಿ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಅಂದರೆ ಅಕಾಡೆಮಿಕ್ ಸೆಷನ್ 6 ಮತ್ತು 9ನೇ ತರಗತಿಗೆ ಸೇರ ಬಯಸುವವರು 2025 ಮತ್ತು 26ನೇ ಸಾಲಿನಲ್ಲಿ ಯಾರೆಲ್ಲ ಸೇರಲಿಕ್ಕೆ ಇಷ್ಟಪಡ್ತೀರಾ, ಅವರು ಈ ವಿಡಿಯೋನ ನೋಡ್ಬೋದು. ಹಾಗೂ ನಿಮ್ಮ ಮಕ್ಕಳನ್ನು ಒಂದು ನೇವಿ ಬೇಸ್ಡ್ ಅಥವಾ ಏರ್ ಫೋರ್ಸಿಗೆ, ನೇವಿಗೆ, ಅಥವಾ ಯಾವುದೇ ಒಂದು ನೀವು ಆರ್ಮಿ ಸೆಕ್ಷನ್ಗೆ ಸೇರಿಸಬೇಕು ಅಥವಾ ಒಂದು ಶಿಸ್ತು ಬರಬೇಕು, ಆ ಥರ ನೀವು ಪ್ಲ್ಯಾನಿಂಗಲ್ಲಿದ್ದರೆ, ಒಳ್ಳೆಯ ಸ್ಟ್ರಿಕ್ಟ್ ಎಜುಕೇಷನ್ ಸ್ಕೂಲ್ ಬೇಕು ಅಂತ ನಿಮಗೆ ಅನಿಸಿದರೆ ಈ ಶಾಲೆನ ನೀವು ಟ್ರೈ ಮಾಡ್ಬೋದು. ಹಾಗೆ ಒಳ್ಳೆಯ ಉತ್ತಮ ಗುಣಮಟ್ಟದ ಎಜುಕೇಷನ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಮೊದಲೇ ಸ್ಟೆಪ್ ನೋಡೋಣ ಹೇಗಂತ. ಅದಕ್ಕಿಂತ ಮುಂಚೆ ನೀವು ನಮ್ಮ ಇನ್ನೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರಲ್ಲಿ ಕೂಡ ಇದನ್ನು ಹಂಚ್ಕೊಳ್ಳಿ. ನವೋದಯ ಸೈನಿಕ ತರಬೇತಿ ನಿಮಗೆ ಬೇಕು ಅಂದರೆ, ಅಥವಾ RMS ಕಿತ್ತೂರು ಯಾವುದೇ ಆಗಿರ್ಬೋದು, ಮೊರಾರ್ಜಿ ಆಗಿರ್ಬೋದು, ಯಾವುದೇ ಒಂದು ತರಬೇತಿ ಬೇಕು ಅಂದರೆ ನಮ್ಮ ತರಬೇತಿ ಸಂಸ್ಥೆಯನ್ನು ಭೇಟಿ ಕೊಡಿ. ಹಾಗೂ ನಮ್ಮಿಂದ ಆನ್ಲೈನ್ ತರಬೇತಿಗಳು ಕೂಡ ನಡೀತಿದೆ. ನಮ್ಮ ಜ್ಞಾನಶ್ರೀ ಅಕಾಡೆಮಿ ಅಪ್ಲಿಕೇಶನ್ ನೀವು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಕೆಲವೊಂದು ಉಚಿತವಾದ ಕ್ಲಾಸ್ಗಳನ್ನು ಕೇಳಬಹುದಾಗಿದೆ. ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಪ್ರತಿ ವಾರ ಉಚಿತ ಲೈವ್ ಕ್ಲಾಸ್ಗಳು ನವೋದಯಕ್ಕೆ ಸಂಬಂಧಪಟ್ಟಿರ್ಬೋದು, ಹಾಗೆ ಸೈನಿಕಕ್ಕೆ ಸಂಬಂಧಪಟ್ಟ ಕೆಲವು ಲೈವ್ ಕ್ಲಾಸ್ ವಿಡಿಯೋ ಕೂಡ ಇರುತ್ತೆ. ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಎರಡರಲ್ಲೂ ಕೂಡ ಇರುತ್ತೆ. ನೀವು ನೋಡಿ ಮಗುವಿನ ಹೆಚ್ಚಿನ ಜ್ಞಾನವನ್ನು ತಿಳಿಸ್ಕೊಳ್ಬೋದು, ಆಯಿತಾ? ಫಸ್ಟ್ ಸ್ಟೆಪ್ ನೋಡೋಣ ಏನು ಮಾಡಬೇಕು ಅಂತ. ನೋಡಿ, ಇದು ಒಂದು ವೆಬ್ಸೈಟ್ ID ಆಗಿದೆ, ನೋಡ್ಬೋದು. ಈ ವೆಬ್ಸೈಟ್ IDನ ನೀವು ವಿಸಿಟ್ ಮಾಡಿದರೆ ಈ ಥರ ತೋರಿಸುತ್ತೆ. ಗೂಗಲ್ ಹೋಮ್ ಪೇಜ್ ಹೋಗ್ಬಿಟ್ಟು ನೀವು ವೆಬ್ಸೈಟ್ ಕ್ಲಿಕ್ ಮಾಡಿ ಈ ವೆಬ್ಸೈಟ್ಗೆ ಹೋದಾಗ ಇದು ನಿಮ್ಮ ಹೋಮ್ ಪೇಜ್ ಆಗಿದೆ. ನೋಡಿ, ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಅಂತಿದೆ. ಇದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅವರ, ಅಂದರೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅವರ ಒಂದು ಅಫಿಷಿಯಲ್ ಪೇಜ್ ಆಗಿದೆ. ನೀವು ಇಲ್ಲಿ ನೋಡ್ಬೋದಲ್ವಾ? ನೋಡಿ, ಇಲ್ಲಿ ಕೆಲವೊಂದು ಅಪ್ಲಿಕೇಶನ್ ಬಗ್ಗೆ ಕೊಟ್ಟಿದ್ದಾರೆ, ಅಪ್ಲಿಕೇಶನ್ ಫೀ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ, ಡೇಟ್ ಆಫ್ ಪಬ್ಲಿಷ್ ಕೊಟ್ಟಿದ್ದಾರೆ, ಹಾಗೆ ಪ್ರಾಸ್ಪೆಕ್ಟ್ ಕೂಡ ಕೊಟ್ಟಿದ್ದಾರೆ ಅಲ್ವಾ? ನೋಡಿ, ಫಸ್ಟ್ ನಾವು ಪ್ರಾಸ್ಪೆಕ್ಟ್ ಹೋಗೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಫ್ಲೋ ಚಾರ್ಟ್ ಇದೆ, ಎಕ್ಸಾಮ್ ಕ್ಯಾಲೆಂಡರ್ ಇದೆ, ಡೀಟೇಲ್ ಅಡ್ವರ್ಟೈಸ್ಮೆಂಟ್ ಇದೆ. ಫಸ್ಟ್ ನಾವು ಎಕ್ಸಾಮ್ ಕ್ಯಾಲೆಂಡರ್ ಹೋಗೋಣ ಅಥವಾ ಡೀಟೇಲ್ ಅಡ್ವರ್ಟೈಸ್ಮೆಂಟ್ಗೆ ಹೋಗೋಣ. ನೋಡಿ, ಡೀಟೇಲ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೀವು ಓಪನ್ ಮಾಡಿದಾಗ ನಿಮಗೆ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾನೆ ಏನಿದೆ ಅಂತ ಹೇಳಿ. ನೀವು ಇಲ್ಲಿ ನೋಡ್ಬೋದು, ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಕ್ಲಾಸ್ 6 ಅಂಡ್ ಕ್ಲಾಸ್ 9 ಫಾರ್ ಅಕಾಡೆಮಿಕ್ ಸೆಷನ್, ಅಂದ್ರೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಎಲ್ಲೆಲ್ಲಿದೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಒಂದು ಹಿಮಾಚಲ್ ಪ್ರದೇಶದಲ್ಲಿ ಒಂದಿದೆ, ರಾಜಸ್ಥಾನದಲ್ಲಿ, ಕರ್ನಾಟಕದಲ್ಲಿ 2 ಇದಾವೆ, ಹಾಗೆ ರಾಜಸ್ಥಾನದಲ್ಲಿ 2 ಇದೆ ಅಲ್ವಾ? ರಾಜಸ್ಥಾನದಲ್ಲಿ 2, ಹಿಮಾಚಲ್ ಪ್ರದೇಶದಲ್ಲಿ 1, ಹಾಗೆ ಕರ್ನಾಟಕದಲ್ಲಿ 2 ಶಾಲೆಗಳಿವೆ. ಇದು ಟೋಟಲಿ ಅಫಿಲಿಯೇಟೆಡ್ ಟು CBSE, ಅಂದ್ರೆ CBSE ಸ್ಕೂಲ್ ಸಿಲೆಬಸ್ಸಿನ ಒಂದು ಹೊಂದಿರೋ ಶಾಲೆ ಆಗಿದೆ. ಎಲಿಜಿಬಿಲಿಟಿ ಶಾರ್ಟ್ ಆಗಿ ಕೊಟ್ಟಿದ್ದಾರೆ. ಕ್ಲಾಸ್ 6 ಅಲ್ಲಿ ಓದುತ್ತಿರುವ ಬಾಯ್ಸ್ ಅಂಡ್ ಗ್ಲಾಸ್, ಅಂದ್ರೆ ಕ್ಲಾಸ್ 6ಗೆ ಸೇರ ಬಯಸುವ, ಓದುತ್ತಿರುವಲ್ಲ, ಕ್ಲಾಸ್ 6ಗೆ 6ನೇ ತರಗತಿಗೆ ಸೇರ ಬಯಸುವ ಗಂಡು ಮತ್ತು ಹೆಣ್ಣು ಮಕ್ಕಳು 10 ರಿಂದ 12 ವರ್ಷದ ಒಳಗಿರಬೇಕು. ಅಂದ್ರೆ ಅವರ ಜನ್ಮ ದಿನಾಂಕ 31 ಮಾರ್ಚ್ 2025ಕ್ಕೆ 1 ಏಪ್ರಿಲ್ 2013ರಿಂದ 31 ಮಾರ್ಚ್ 2015ರ ಒಳಗಡೆ ಇರಬೇಕು. ಅಂದ್ರೆ ನಿಮ್ಮ ಮಗುವಿನ ಜನ್ಮ ದಿನಾಂಕ ಅವರು 2013ಕ್ಕಿಂತ ಮುಂಚೆ ಹುಟ್ಟಿರಬಾರದು, ಏಪ್ರಿಲ್ 1ಕ್ಕಿಂತ ಮುಂಚೆ ಹುಟ್ಟಿರಬಾರ್ದು. ಅದೇ ತರ ಮಾರ್ಚ್ 1 2015ರ ನಂತರ ಹುಟ್ಟಿರಬಾರ್ದು ಅಂತ ಹೇಳ್ತಾರೆ. ಮತ್ತೆ 9ನೇ ತರಗತಿಗೆ ಸೇರ ಬಯಸುವವರು ಅವರು 13ರಿಂದ 15 ವರ್ಷ ವಯಸ್ಸಿನವರಾಗಿರಬೇಕು. ಅಂದ್ರೆ ಈ ಮಾರ್ಚ್ 31ಕ್ಕೆ 13ರಿಂದ 15 ವರ್ಷ ಆಗಿರಬೇಕು. ಅಂದ್ರೆ ಏಪ್ರಿಲ್ 1 2010ರ ಮುಂಚೆ ಹುಟ್ಟಿರಬಾರದು, ಅಥವಾ 31 ಮಾರ್ಚ್ 2012ರ ನಂತರ ಹುಟ್ಟಿರಬಾರದು ಅಂತ ಹೇಳ್ತಾರೆ. ಎಜುಕೇಶನ್ ಕ್ವಾಲಿಫಿಕೇಶನ್ ಸಿಂಪಲ್, ಕ್ಲಾಸ್ 6 ಮತ್ತು ಕ್ಲಾಸ್ 9ಅನ್ನ ಒಂದು ರೆಕಗ್ನೈಸ್ಡ್ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ, ನಾನ್ ಗೌರ್ಮೆಂಟ್ ಏಡೆಡ್ ಸ್ಕೂಲ್ ಅಲ್ಲಿ ಕಲ್ತಿರ್ಬೋದು. ಹಾಗೆ ಒಂದು ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಇರುತ್ತೆ. CET ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ನೋಡಿ ಸಬ್ಜೆಕ್ಟ್ ಬಗ್ಗೆ ಕೊಟ್ಟಿದ್ದಾರೆ. ಯಾವ ಸಬ್ಜೆಕ್ಟ್ ಇರುತ್ತೆ ಅಂತ ಮುಂದೆ ನಾನು ಹೇಳ್ತೇನೆ ಇದ್ರ ಬಗ್ಗೆ, ಸಬ್ಜೆಕ್ಟ್ ಬಗ್ಗೆ. ರಿಸರ್ವೇಶನ್ ಕೂಡ ಕೊಟ್ಟಿದ್ದಾರೆ, ನೀವು ಇದನ್ನ ಓದ್ಕೊಳ್ಳಿ. ಹಾಗೆ
ಅಪ್ಲಿಕೇಶನ್ ಫಾರ್ಮ್ 21 ಆಗಸ್ಟ್ ಇಂದ ಆಲ್ರೆಡಿ ಶುರು ಆಗಿದೆ. ಹಾಗೆ ಕೊನೆಯ ದಿನಾಂಕ ಅಪ್ಲಿಕೇಶನ್ಗೆ 19 ಸೆಪ್ಟೆಂಬರ್ ಆಗಿದೆ. ಆಯ್ತಾ? ಸೊ ನೀವು ಇನ್ ಕೇಸ್ ಈ ಎಕ್ಸಾಮಿಗೆ ಇಂಟ್ರೆಸ್ಟ್ ಇದ್ರೆ ಈ ಎಕ್ಸಾಮ್ ಅನ್ನು ಅಪ್ಲೈ ಮಾಡಬಹುದು. ಆದ್ರೆ ಈ ಎಕ್ಸಾಮ್ ಕೇವಲ ಹಿಂದಿ ಮತ್ತು ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಮಾತ್ರ ಇರುತ್ತೆ. ಯಾವುದೇ ಕನ್ನಡ ಲ್ಯಾಂಗ್ವೇಜ್ ಅವರಿಗೆ ಅವಕಾಶ ಇಲ್ಲ ಇರೋದ್ರಲ್ಲಿ. ಆಯ್ತಾ? ಅದ್ರ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡೋಣ ಇದರ ಪ್ರಾಸ್ಪೆಕ್ಟ್ ಅಲ್ಲಿ ಏನಿದೆ ಅಂತ ನೋಡೋಣ. ಆಯ್ತಾ? ನೋಡಿ, ಇದನ್ನ ಪ್ರಾಸ್ಪೆಕ್ಟ್ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಬಂದು ಪ್ರಾಸ್ಪೆಕ್ಟ್ ಫಾರ್ ಅಡ್ಮಿಷನ್ ಟು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಅಂತ ಕ್ಲಿಕ್ ಮಾಡಿದಾಗ ಪ್ರಾಸ್ಪೆಕ್ಟ್ ಓಪನ್ ಆಗುತ್ತೆ. ಸೊ ಇದು ಅವರ ಪ್ರಾಸ್ಪೆಕ್ಟ್ ಆಗಿದೆ. ನೋಡಿ ಪ್ರಾಸ್ಪೆಕ್ಟ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಓಕೆ, ನೋಡಿ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಅಂತ ಲೋಗೋ ಕೊಟ್ಟಿದ್ದಾರೆ. ಸೊ ಜೊತೆಗೆ ನೋಡಿ ಇದು ಒಂದು ಭಾರತದ ನಕ್ಷೆಯಲ್ಲಿ ಎಲ್ಲಿ ಎಲ್ಲಿ ಶಾಲೆಗಳು ಇದೆ ನೋಡಿ. ಇಲ್ಲಿ ಹಿಮಾಚಲ್ ಪ್ರದೇಶದಲ್ಲಿ ಒಂದು ಶಾಲೆ ಇದೆ, ಇದು ರಾಜಸ್ಥಾನದಲ್ಲಿ 2 ಶಾಲೆ ಇದೆ, ಹಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 2 ಶಾಲೆ, ಒಂದು ಬೆಳಗಾವಲ್ಲಿ ಹಾಗೂ ಬೆಂಗಳೂರಲ್ಲಿ ಸಿಗುತ್ತೆ. ಸೊ ಇದು ನಮಗೆ ತುಂಬಾ ಲಕ್ಕಿ. ಆದ್ರೆ ನಾನ್ ನೋಡಿದ ಪ್ರಕಾರ ತುಂಬಾ ಜನ ಈ ಎಕ್ಸಾಮಿಗೆ ಅಪ್ಲೈ ಮಾಡಲ್ಲ. ಜೊತೆಗೆ ಯಾಕೆ ಬೇಕು ಬಿಡು ಅನ್ನೋ ಒಂದು ರೀತಿಯಲ್ಲಿ ಮನೋಭಾವನೆ ಇರುತ್ತೆ, ಅದನ್ನ ಬಿಟ್ಬಿಡ್ತಾರೆ. ಆಯ್ತಾ? ಸೊ ನೆಕ್ಸ್ಟ್ ನೋಡೋಣ ಈ ಮ್ಯಾಪ್ ಆದ ನಂತರ ಏನಿದೆ ಅಂತ ಹೇಳಿ. ನೆಕ್ಸ್ಟ್ ನೋಡೋಣ ಇಂಟ್ರೊಡಕ್ಷನ್, ಅಂದ್ರೆ ಶಾಲೆಯ ಮಾಹಿತಿ ಬಗ್ಗೆ ಕೊಟ್ಟಿದ್ದಾರೆ. ಸೊ ಅದನ್ನ ನಾವು ಓದೋ ಅವಶ್ಯಕತೆ ಇಲ್ಲ. ಸೊ ನೀವು ನೋಡಿ, ಬೇಕಿದ್ರೆ ಮಾಹಿತಿ ಬೇಕಂದ್ರೆ ನೀವು ಅದನ್ನ ನೋಡ್ಕೋಬಹುದು. ಹಾಗೆ ಜೊತೆಗೆ ಅದರ ಏಮ್ ಏನು, ಇಂಪ್ಯಾಕ್ಟ್ ಕ್ವಾಲಿಟಿ ಎಜುಕೇಶನ್ ಅಂಡ್ ಪ್ರಿಪೇರ್ ದ ಕ್ಯಾಡೆಟ್ಸ್ ಟು ಜಾಯಿನ್ ದ ಡಿಫೆನ್ಸ್ ಸರ್ವಿಸ್. ಅಂದ್ರೆ ಈ ಶಾಲೆಯ ಉದ್ದೇಶ ಏನು ಅಂದ್ರೆ ಇಂಪ್ಯಾಕ್ಟ್ ಕ್ವಾಲಿಟಿ ಎಜುಕೇಶನ್, ಒಂದು ಒಳ್ಳೆಯ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಟ್ಟು ಮಕ್ಕಳನ್ನ ಸೈನಿಕರನ್ನಾಗಿ ಮಾಡಿ ಡಿಫೆನ್ಸ್ ಸರ್ವಿಸ್ಗೆ ಸೇರಿಸೋದು, ಅಂದ್ರೆ ನಮ್ಮ ಭದ್ರಾ ಪಡೆಗೆ ಅವ್ರನ್ನ ಸೇರಿಸೋದೇ ಆಗಿದೆ. ಹಾಗೆ ಇದು ಒಂದು ಉತ್ತಮ ಶಾಲೆ ಅಂತ ಹೇಳ್ಬೋದು. ಅಕಾಡೆಮಿಕ್ಸ್ ಬಗ್ಗೆ ಕೊಟ್ಟಿದ್ದಾರೆ, ಅಡ್ಮಿಷನ್ಸ್ ಬಗ್ಗೆನೂ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಅಡ್ಮಿಷನ್ ಇಂದು ಕೊನೆಯ ದಿನಾಂಕ, ಲಾಸ್ಟ್ ಡೇಟ್ಸ್ ಫಾರ್ ಆನ್ಲೈನ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಬಂದ್ಬಿಟ್ಟು 21 ಆಗಸ್ಟ್ ಅಂತ ಕೊಟ್ಟಿದ್ದಾರೆ. ಆಯ್ತಾ? 21 ಆಗಸ್ಟ್ ಶುರುವಾಗಿ 19 ಸೆಪ್ಟೆಂಬರ್ ತನ ಕೊನೆಯ ದಿನಾಂಕ ಇದೆ. ವೆರಿ ಇಂಪಾರ್ಟೆಂಟ್ ಇದು. ಹಾಗೆ ಡೇಟ್ ಆಫ್ ರಿಟರ್ನ್ ಎಕ್ಸಾಮಿನೇಷನ್ ಬಗ್ಗೆ ಕೊಟ್ಟಿಲ್ಲ. ಮೇ ಬಿ ಇದು ಜನವರಿ ಇಲ್ಲ ಫೆಬ್ರವರಿಯಲ್ಲಿ ಪರೀಕ್ಷೆ ಆಗುತ್ತೆ. ರಿಸರ್ವೇಶನ್ ಕ್ಯಾಟಗರಿ ಅಂದ್ರೆ ಡಿಫೆನ್ಸ್ ಅವರಿಗೆ ತುಂಬಾ ರಿಸರ್ವೇಶನ್ ಇರುತ್ತೆ ಅಂತ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಹಾಗೆ ನಾನ್ ಡಿಫೆನ್ಸ್ ಅವ್ರು ಕೂಡ ಹಾಕ್ಬೋದು, ಬೇರೆಯವ್ರು ಕೂಡ ಇರುತ್ತೆ. ಕಂಡೀಷನ್ಸ್ ಮತ್ತೆ ಎಲಿಜಿಬಿಲಿಟಿ ಅಂದ್ರೆ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಹೇಳಿದೆ, ಮಗು ಖಂಡಿತ 5ನೇ ತರಗತಿ ಮತ್ತು 6ನೇ ತರಗತಿ ಸೇರಬಯಸುವ ವಿದ್ಯಾರ್ಥಿಗಳು 5ನೇ ತರಗತಿಯಲ್ಲಿ ಪಾಸ್ ಆಗಿರ್ಬೇಕು, ಅಂದ್ರೆ 5ನೇ ತರಗತಿಯನ್ನು ಕಲಿತಿರ್ಬೇಕು ಅಂತ. ಕಂಡೀಷನ್ಸ್ ಆನ್ ಎಲಿಜಿಬಿಲಿಟಿ ಅಂತ ಕೊಟ್ಟಿದ್ದಾರೆ. ಎಜುಕೇಶನ್ ಕ್ವಾಲಿಫಿಕೇಶನ್ 6ನೇ ತರಗತಿಗೆ ಪ್ರವೇಶ ಬಯಸೋರು 5ನೇ ತರಗತಿಯನ್ನು ಕಲಿತಿರ್ಬೇಕು. ಹಾಗೆ 8ನೇ ತರಗತಿಗೆ ಪ್ರವೇಶನ ಬಯಸೋರು 7ನೇ ತರಗತಿಯನ್ನ ಕಲಿತಿರ್ಬೇಕು ಅಂತ ಅವ್ರು ಹೇಳ್ತಾರೆ. ಸಾರಿ, 9ನೇ ತರಗತಿಗೆ ಪ್ರವೇಶ ಬಯಸೋರು 8ನೇ ತರಗತಿಯನ್ನ ರೆಕಗ್ನೈಸ್ ಸ್ಕೂಲ್ ಅಲ್ಲಿ ಕಲಿತಿರ್ಬೇಕು ಅಂತಾರೆ. ಸೊ ಏಜ್ ಲಿಮಿಟ್ ಬಂದ್ಬಿಟ್ಟು ಆಲ್ರೆಡಿ ಹೇಳಿದ್ದೇನೆ ಯಾವ ತರ ಇದೆ ಅಂತ ಹೇಳಿ. ಜೊತೆಗೆ ಅಡ್ಮಿಷನ್ ಟೆಸ್ಟ್ ಅಲ್ಲಿ ಸಬ್ಜೆಕ್ಟ್ ಎಲ್ಲ ಏನಿರುತ್ತೆ ಅಂತ ನೋಡೋಣ. ನೋಡಿ, ಅಡ್ಮಿಷನ್ ಟೆಸ್ಟ್ ಸಬ್ಜೆಕ್ಟ್ ಬಗ್ಗೆ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಇಲ್ಲಿ. ಸೊ ನೋಡ್ಬೋದು, OMR ಬೇಸ್ ಇರುತ್ತೆ. ಕ್ಲಾಸ್ 6 ಅವರಿಗೆ, ಆಯ್ತಾ, ಇಂಗ್ಲಿಷ್ ಇರುತ್ತೆ 50 ಮಾರ್ಕ್ಸಿಗೆ. ಸೊ 35% ಬಿದ್ರೆ ಕ್ವಾಲಿಫೈ ಆಗುತ್ತೆ. ಇಂಟೆಲಿಜೆನ್ಸಿ ಟೆಸ್ಟ್ ಅಂತ ಇರುತ್ತೆ 50 ಮಾರ್ಕ್ಸಿಗೆ. ಮ್ಯಾಥಮೆಟಿಕ್ಸ್, ಜನರಲ್ ನಾಲೆಜ್ ಮತ್ತು ಇಂಟರ್ವ್ಯೂ 20 ಮಾರ್ಕ್ಸ್ ಇರುತ್ತೆ. ಓವರ್ ಆಲ್ ನೀವು ನೋಡುವುದು 220 ಮಾರ್ಕ್ಸ್ ನ ಪೇಪರ್ ಆಗಿದೆ ಇದು. ಜೊತೆಗೆ ಇಲ್ಲಿ ಮಿನಿಮಮ್ ಟು ಕ್ವಾಲಿಫೈ ಅಂದ್ರೆ ಇಷ್ಟು ಪರ್ಸೆಂಟ್ ಮಿನಿಮಮ್ ಆಗಿರ್ಲೇಬೇಕು ಅಂದ್ರೆ ಮಾತ್ರ ಸೆಲೆಕ್ಷನ್ ಗೆ ಎಲಿಜಿಬಲ್ ಅಂತ ತಗೋತಾರೆ. ಸೊ ಎಲಿಜಿಬಿಲಿಟಿ ಮೇಲೆ ರ್ಯಾಂಕಿಂಗ್ ಲಿಸ್ಟ್ ಇರುತ್ತೆ. ಸೊ ಇಂಟರ್ವ್ಯೂದಲ್ಲಿ ಮಗು ಯಾವ ತರ ಮಾಡುತ್ತೆ ಅದ್ರ ಬೇಸ್ ಮೇಲೆ ಇರುತ್ತೆ. ಸೊ ಹಾಗೆ ಕ್ಲಾಸ್ 9th ಎಕ್ಸಾಮ್ ಬರೆಯೋರು ಒಂದು ಪೇಪರ್ 1 ಪೇಪರ್ 2 ಅಂತ 2 ಸೆಕ್ಷನ್ ಮಾಡಿದ್ದಾರೆ. ಪೇಪರ್ 1 ಅಲ್ಲಿ ಇಂಗ್ಲಿಷ್, ಹಿಂದಿ, ಸೋಷಿಯಲ್ ಸೈನ್ಸ್ ಇರುತ್ತೆ. ಹಾಗೆ ಪೇಪರ್ 2 ಅಲ್ಲಿ ಮ್ಯಾಥ್ಸ್ ಸೈನ್ಸ್ ಇದೆ. ನೀವು ನೋಡ್ಬೋದು 100 ಅಂಕದ್ದು ಎರಡೂ ಕೂಡ 50-50% ಆಗಬೇಕು. ಜೊತೆಗೆ ಇಂಟರ್ವ್ಯೂ ಅಲ್ಲಿ ಒಂದು 50 ಅಂಕಗಳ ಇಂಟರ್ವ್ಯೂ ಆಗಿರುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸಿಲೆಬಸ್ ಅಲ್ಲಿ ಇಂಗ್ಲಿಷ್ ಮತ್ತೆ ಹಿಂದಿ, ಸೊ ಬೈ ಲ್ಯಾಂಗ್ವೇಜ್ ಪೇಪರ್ ನ ಕೊಡ್ತಾರೆ ಅಂತ ಹೇಳ್ತಾರೆ. ಸೊ ಅಂದ್ರೆ ಕ್ವೆಶನ್ ಪೇಪರ್ ಕೇವಲ ಇಂಗ್ಲಿಷ್ ಮತ್ತೆ ಹಿಂದಿಯಲ್ಲಿ ಆಗುತ್ತೆ ಬಿಟ್ಟು ಬೇರೆ ಯಾವುದೇ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸಾಮ್ ಆಗಲ್ಲ. ಸೊ ಇದರಿಂದ ನಮ್ಮ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಆದ್ರೂ ಕೂಡ ಇಂಗ್ಲಿಷ್ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಆಗಿರೋ ವಿದ್ಯಾರ್ಥಿಗಳು ಎಕ್ಸಾಮ್ ನ ಅಟೆಂಡ್ ಮಾಡಬಹುದಾಗಿದೆ. ಇಂಟರ್ವ್ಯೂ ಕೇಳ್ತಾರೆ. ಸೊ ಯಾರು ರಿಟರ್ನ್ ಟೆಸ್ಟ್ ಅಲ್ಲಿ ಶಾರ್ಟ್ ಲಿಸ್ಟ್ ಆಗ್ತಾರೆ ಅಂದ್ರೆ ಮಿನಿಮಮ್ ಕ್ವಾಲಿಫಿಕೇಶನ್ ಮಾರ್ಕ್ಸ್ ತಗೋತಾರೆ, ಅವ್ರಿಗೆ ಇಂಟರ್ವ್ಯೂ ಇರುತ್ತೆ. ಸೊ ಹಾಗೆ ರಿಸಲ್ಟ್ ಕೂಡ ಡಿಕ್ಲೇರ್ ಮಾಡ್ತಾರೆ. ಅದ್ರ ನಂತರ ಒಂದು ಫೈನಲ್ ಸೆಲೆಕ್ಷನ್ ಲಿಸ್ಟ್ ಕೊಡ್ತಾರೆ. ಜೊತೆಗೆ ಮೆಡಿಕಲ್ ಫಿಟ್ನೆಸ್ ಇರುತ್ತೆ. ಆ ನಂತರ ಮೆಡಿಕಲ್ ಫಿಟ್ನೆಸ್ ಅಲ್ಲಿ ಲೀಸ್ಟ್ ಆದ್ರೆ ಡೆಫಿನೆಟ್ಲಿ ಅವನಿಗೆ ಸೊ ಆಮೇಲೆ ರಾಷ್ಟ್ರೀಯ ಸ್ಕೂಲ್ ಅಲ್ಲಿ ಮಿಲಿಟರಿ ಸ್ಕೂಲ್ ಅಲ್ಲಿ ಅಡ್ಮಿಷನ್ ಸಿಗುತ್ತೆ ಅಂತ ಆಗ್ಬೋದು. ಇದು ಒಂದು ಸ್ಕೂಲ್ ಫೀಸ್ ಬಗ್ಗೆ ಕೊಟ್ಟಿದ್ದಾರೆ. ನೀವು ಇದನ್ನ ನೋಡ್ಕೊಳ್ಳಿ, ಸ್ಕೂಲ್ ಫೀಸ್ ಎಲ್ಲ ಏನಿದೆ ಅಂತ ಹೇಳಿ. ಸೊ ನಾರ್ಮಲಿ ಇಲ್ಲಿ ಕೊಟ್ಟಿದಾರಲ್ವಾ, ಕೆಲವೊಂದು ಸ್ಕೂಲ್ ಫೀಸ್ ಇದೆ ಅಂತ ಕೊಟ್ಟಿದ್ದಾರೆ. ಹಾಗೆ ಕೆಲವೊಂದು ಫೀಸ್ ಇನ್ ರೆಸ್ಪೆಕ್ಟ್ ಆಫ್ ವಾರ್ಡ್ ಸರ್ವಿಸ್ ಆಫ್ ಆಫೀಸರ್ ಆಫ್ JCO
NCO, ಕಿಲ್ಡ್ ಇನ್ ಆಕ್ಷನ್ ಅಂದ್ರೆ ಆರ್ಮಿ ಅವರು ಯುದ್ಧದಲ್ಲಿ ಅಥವಾ ವರ್ಕಿಂಗ್ ಅಲ್ಲಿ ಇದ್ದಾಗ ಏನಾದ್ರು ಅವರಿಗೆ ಅವಘಡ ಆಗಿ ಅವರು ತೀರ್ಕೊಂಡಿದ್ದಿದ್ರೆ ಅವ್ರ ಮಕ್ಕಳಿಗೆ ಯಾವ ತರ ಕನ್ಸೆಷನ್ ಇದೆ ಆ ತರ ಎಲ್ಲ ಕೊಟ್ಟಿದ್ದಾರೆ. ಅವಾರ್ಡ್ಸ್ ಮತ್ತೆ ಸ್ಕಾಲರ್ಶಿಪ್ ಕೂಡ ಇರುತ್ತೆ ಅಂತ ಮಾಹಿತಿ ಇದೆ ಇಲ್ಲಿ. ನೋಡಿ ಇವೆಲ್ಲವನ್ನ ಒಂದ್ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಇವೆಲ್ಲ ನೀವು ಓದ್ಕೋಬಹುದು ಆರಾಮಾಗಿ ಏನಿರುತ್ತೆ ಅಂತ. ಸೊ ನಮಗೆ ಬೇಕಾಗಿರೋ ಮಾಹಿತಿ ಅಂದ್ರೆ ಎಕ್ಸಾಮ್ ಪ್ಯಾಟರ್ನ್ ಏನಾಗಿರುತ್ತೆ, ಜೊತೆಗೆ ಎಕ್ಸಾಮಿನೇಷನ್ ಡೇಟ್ ಅಂದ್ರೆ ಅಪ್ಲಿಕೇಶನ್ ಡೇಟ್ ಯಾವಾಗ ಅನ್ನೋದನ್ನ ನಾನು ತಿಳಿಸ್ಕೊಟ್ಟಿದ್ದೇನೆ. ಸೊ ಹಾಗೆ ನೆಕ್ಸ್ಟ್ ನೋಡೋಣ ಏನಿದೆ ಅಂತ ಹೇಳಿ. ಅಪ್ಲಿಕೇಶನ್ ನ ಯಾವ ತರ ಹಾಕೋದು ನೋಡಿ, ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಫಾರ್ ಫಿಲ್ಲಿಂಗ್ ಅಪ್ಲಿಕೇಶನ್ ಅಂತ ಇದೆ. ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಯಾವ ತರ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳ್ತಾನೆ. ಇಲ್ಲಿ ನೋಡಿ ಮೊದಲ ಕೊಟ್ಟಿದ್ದಾರೆ ಡೇಟ್ ಆಫ್ ಸಬ್ಮಿಷನ್ 21 ಆಗಸ್ಟ್ ಇಂದ ಶುರುವಾಗಿ 19 ಸೆಪ್ಟೆಂಬರ್ ವರೆಗೆ ಇದೆ. ರಿಜಿಸ್ಟ್ರೇಷನ್ ಮಾಡುವಾಗ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಅಂತ. ಈ ತರ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಇನ್ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಅಂತ ಕೊಟ್ಟಿದ್ದಾರೆ. ಪರ್ಸನಲ್ ಡೀಟೇಲ್ಸ್, ಮಗುವಿನ ಪರ್ಸನಲ್ ಡೀಟೇಲ್ಸ್, ಫಾದರ್ ಡೀಟೇಲ್ಸ್, ಮದರ್ ಡೀಟೇಲ್ಸ್, ಮೊಬೈಲ್ ನಂಬರ್, ಇಮೇಲ್ ID ಇವೆಲ್ಲ ಅಪ್ಲಿಕೇಶನ್ಸ್ ತುಂಬಿ ಹಾಗೆ ಜೊತೆಗೆ ಒಂದು ಪಾಸ್ವರ್ಡ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಐ ಅಗ್ರಿ ಅಂತ ಕೊಟ್ಟು ಕಂಟಿನ್ಯೂ ಮಾಡಿದಾಗ ನೆಕ್ಸ್ಟ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ರಿಜಿಸ್ಟ್ರೇಷನ್ ಪ್ರೊಸೆಸ್ ನ ನೀವು ಮಾಡಿದ್ರೆ ಅಪ್ಲಿಕೇಶನ್ಸ್ ನ ಈಸಿಲಿ ಹಾಕ್ಬಹುದು. ಕಂಟಿನ್ಯೂ ಮಾಡಿ ಮುಂದಿನ ಪೇಜ್ ಅಲ್ಲಿ ಕೆಲವೊಂದು ಡೀಟೇಲ್ಸ್ ಮಾರ್ಕ್ಸ್ ಎಲ್ಲ ಕೇಳುತ್ತೆ. ಸೊ ಅದನ್ನ ಹಾಕಿದ್ರೆ ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ. ಇದೊಂದು ಚಿಕ್ಕ ಮಾಹಿತಿ ಆಗಿತ್ತು, ಅಂದ್ರೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಬಗ್ಗೆ. ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಇದರ ಪ್ರಾಸ್ಪೆಕ್ಟ್ ನಾನು ನನ್ನ ವಿಡಿಯೋ ಲಿಂಕ್ ಅಲ್ಲಿ ಹಾಕಿರ್ತೇನೆ. ಇದ್ರ ಬಗ್ಗೆ ನಿಮ್ಗೆ ಹೆಚ್ಚು ಏನಾದ್ರು ಆನ್ಲೈನ್ ಕ್ಲಾಸಸ್ ಬೇಕು ಅಂದ್ರೆ ನಮಗೆ ಕರೆ ಮಾಡಿ ಕಾಂಟ್ಯಾಕ್ಟ್ ಮಾಡಿ. ಸೊ ನಮ್ಮಲ್ಲಿ ನವೋದಯಕ್ಕೆ, ಸೈನಿಕಿಗೆ ಹಾಗೂ RMSA ಕೂಡ ಕ್ಲಾಸಸ್ ಇರುತ್ತೆ. ನೀವು ನಮ್ಮ ಸಂಸ್ಥೆಯನ್ನ ಕರೆ ಮಾಡಿ ವಿಚಾರಿಸಬಹುದಾಗಿದೆ. ಸೊ ಹಾಗೂ ಇದು ಒಂದು ಡೀಟೇಲ್ಡ್ ವಿಡಿಯೋ ಆಗಿತ್ತು. ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಆಗಿತ್ತು. ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ನಿಮ್ಗೆ ಬೇಕು ಅಂತ ಅನ್ಸಿದ್ರೆ ನಮ್ಮ ನಂಬರ್ಗೆ ಕರೆ ಮಾಡಿ ಅಥವಾ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾವುದು ಮಾಹಿತಿ ಬೇಕು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಬಗ್ಗೆ ಅಂತ. ಸೊ ನಾನು ಇನ್ನೊಂದು ವಿಡಿಯೋದಲ್ಲಿ ಅದನ್ನ ಸವಿಸ್ತಾರವಾಗಿ ಹೇಳ್ತೇನೆ. ಸೊ ಅಲ್ಲಿವರೆಗೆ ಧನ್ಯವಾದಗಳು. ಶುಭ ದಿನ.